ಸರಸ್ವತಿ ಪ್ರಭಾ ಸುದ್ದಿ ಪಾಕ್ಷಿಕಕ್ಕೆ ಸರ್ವರಿಗೂ ಸ್ವಾಗತ ಸುಸ್ವಾಗತ. ಮುಖ್ಯಾಂಶಗಳು: ಕೊಂಕಣಿಯ ವಿವಿಧ ಮಠಗಳ ಸ್ವಾಮೀಜಿಗಳಿಂದ ಮೃತ್ತಿಕಾ ವಿಸರ್ಜನೆ ಪೂರ್ವಕ ಕ್ರೋಧಿನಾಮ ಸಂವತ್ಸರದ ಚಾತುರ್ಮಾಸ ಸಮಾಪ್ತ. ಶ್ರೀಮದ್ ವಿದ್ಯಾಧೀಶತೀರ್ಥ ಸ್ವಾಮೀಜಿಯವರ ದಿಗ್ವಿಜಯೋತ್ಸವ ಸೆಪ್ಟೆಂಬರ್ 29ಕ್ಕೆ. ಚಿತ್ರಾಪುರ ಮಠಾಧೀಶ ಶ್ರೀಮದ್ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಯವರ ಕೊಡಿಯಾಲ್ ಚಾತುರ್ಮಾಸ ದಿಗ್ವಿಜಯವು ಮಂಗಳೂರಿನಲ್ಲಿ ವಿಜೃಂಭಣೆಯಿಂದ ಜರುಗಿತು. ದೈವಜ್ಞ ಮಠಾಧೀಶ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿ ಹಾಗೂ ಅವರ ಪಟ್ಟಶಿಷ್ಯರ ವೈಭವದ ದಿಗ್ವಿಜಯ ಮೆರವಣಿಗೆ ಶಿರಸಿಯಲ್ಲಿ ನಡೆಯಿತು. ಶ್ರೀಮದ್ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರ ಜನ್ಮ ಶತಮಾನೋತ್ಸವ ಪ್ರಯುಕ್ತ ಆಯೋಜನೆ ಮಾಡಿದ ಪಾದುಕಾ ಯಾತ್ರೆಗೆ ಹುಬ್ಬಳ್ಳಿ, ರಾಯಚೂರು, ಹೊಸಪೇಟೆಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ಸ್ವಾಗತ. ಮಣಿಪಾಲ ಡಾಕ್ಟರ್ TMA ಪೈ ಫೌಂಡೇಶನ್ ವತಿಯಿಂದ ಡಾಕ್ಟರ್ TMA ಪೈ ಅತ್ಯುತ್ತಮ ಕೊಂಕಣಿ ಪುಸ್ತಕ ಪ್ರಶಸ್ತಿಗೆ ಅರ್ಜಿ ಆಹ್ವಾನ. ವಿಶ್ವ ಕೊಂಕಣಿ ಕೇಂದ್ರದ ಶ್ರೀಮತಿ ವಿಮಲಾ ಪೈ ಜೀವನಸಿದ್ಧಿ ಸಮ್ಮಾನ 2024 ಹಾಗೂ ಬಸ್ತಿ ವಾಮನ್ ಶೆಣೈ ವಿಶ್ವ ಕೊಂಕಣಿ ಸೇವಾ ಪುರಸ್ಕಾರಗಳಿಗೆ ಅರ್ಹರನ್ನು ನಾಮನಿರ್ದೇಶನ ಮಾಡಲು ಆಹ್ವಾನ. ಗೊಂಗೊಳ್ಳಿಯಲ್ಲಿ ಅನಂತ ಚತುರ್ದಶಿ ವ್ರತಾಚರಣೆ. ಕಲ್ಯಾಣಪುರದ ವೇದಮೂರ್ತಿ ಶ್ರೀ ಕಾಶಿನಾಥ್ ಭಟ್ ಇವರಿಂದ ದರ್ಬೆಯಲ್ಲಿ 7 ಹೆಡೆಯ ನಾಗದೇವರ ಬಿಂಬದ ಕಲಾಕೃತಿ. ಧಾರವಾಡ ಹಾಗೂ ಬೆಳಗಾವಿ ದೈವಜ್ಞ ಸಮಾಜದಲ್ಲಿ ಆಕರ್ಷಕ ನೃತ್ಯ ಪ್ರದರ್ಶನ. ಗೊಂಗೊಳ್ಳಿ ಟೌನ್ ಸೌಹಾರ್ದ ಸಹಕಾರಿ ಬ್ಯಾಂಕಿನ 104ನೇ ಸಾಮಾನ್ಯ ಸಭೆ. ತಿರುಮಲ ವೆಂಕಟರಮಣ ದೇವಸ್ಥಾನ ಬಂಟ್ವಾಳದಲ್ಲಿ ಶ್ರಾವಣ ಮಾಸದ ಯಕ್ಷಗಾನ ತಾಳಮದ್ದಲೆ ಆಯೋಜನೆ. ದಾವಣಗೆರೆಯಲ್ಲಿ ವೈಭವದ ಶ್ರೀ ಗಣೇಶೋತ್ಸವ ಆಚರಣೆಯ ಸಂಪನ್ನ. ದಾವಣಗೆರೆ ಗಣೇಶ್ ಶೆಣೈರಿಂದ ದುರ್ಯೋಧನ ವೇಷ ಪ್ರದರ್ಶನ. ಸಾಲಿಗ್ರಾಮದಲ್ಲಿ ಬಿಚ್ಚತ್ತಿ ಕುಟುಂಬದ ವತಿಯಿಂದ ಮಹಾಲಯ ಪೂಜಾ ಹಾಗೂ ತರ್ಪಣ. ರಾಜ್ಯಾದ್ಯಂತ ಅಕ್ಟೋಬರ್ 3ರಿಂದ ವಿವಿಧೆಡೆ ದೇವಾಲಯಗಳಲ್ಲಿ ನವರಾತ್ರಿ ಉತ್ಸವ ಆರಂಭ. ವಾರ್ತೆಗಳ ವಿವರ. ಮುಂಬೈನ ವಾಲ್ಕೇಶ್ವರ ಶ್ರೀ ಕಾಶಿ ಮಠದಲ್ಲಿ ಚಾತುರ್ಮಾಸ ವ್ರತ ಆಚರಿಸುತ್ತಿರುವ ಶ್ರೀ ಕಾಶಿ ಮಠಾಧೀಶ ಶ್ರೀಮದ್ ಸಂಯಮೇಂದ್ರ ತೀರ್ಥ ಸ್ವಾಮೀಜಿಯವರು ಸೆಪ್ಟೆಂಬರ್ 18ರಂದು ಮೃತ್ತಿಕಾ ವಿಸರ್ಜನಾ ಪೂಜಾ ಹಾಗೂ ಸೀಮೋಲ್ಲಂಘನ ಪೂರ್ವಕವಾಗಿ ಚಾತುರ್ಮಾಸ ವ್ರತವನ್ನು ಸಮಾಪ್ತಿಗೊಳಿಸಿದರು. ತಮ್ಮ ಆಶೀರ್ವಚನದಲ್ಲಿ ಪೂಜ್ಯ ಸ್ವಾಮೀಜಿಯವರು ವಿಷ್ಣು ಸಹಸ್ರನಾಮದ ಮಹತ್ವವನ್ನು ತಿಳಿಸಿ ಪ್ರತಿಯೊಬ್ಬರೂ ಪ್ರತಿ ದಿವಸ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕೆಂದು ಕರೆ ನೀಡಿದರು. दसंत सहस्रनामाने जामका अत्यंत श्रेष्ठ जामसिन हे कार्यक्रम शतमानोत्सवाक पळया तुम्ही घाण घेतल्या कित्या आमकां अनुग्रह जामका आम्ही पुनीत जामका तसा ना ओढ एक कार्यक्रम आज जाला तवळाम किती जाता आम्ही वॉकिंग करचे ना मुखार वॉकिंग किती घेता आमकां एक सहस्रनाम आम्ही एक वर्ष नाका एक 3 महिने कंटिन्यू सहस्रनाम म्हणले मागीर आमकां एक दिवस म्हणी जाले. ಶ್ರೀ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಾಧೀಶ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ್ ಒಡೆಯರ್ ಸ್ವಾಮೀಜಿಯವರ ಚಾತುರ್ಮಾಸವು ಸೆಪ್ಟೆಂಬರ್ 18ರಂದು ಸಂಪನ್ನಗೊಂಡಿತು. ಅದಕ್ಕೂ ಪೂರ್ವದಲ್ಲಿ ಪೂಜ್ಯ ಸ್ವಾಮೀಜಿಯವರು ಮೃತ್ತಿಕಾ ವಿಸರ್ಜನೆ ಪೂಜೆ ನಡೆಸಿದರು ಹಾಗೂ ಸೀಮೋಲ್ಲಂಘನೆಗೈದರು. ನೆರೆದ ಶಿಷ್ಯಕೋಟೆಯನ್ನು ಆಶೀರ್ವದಿಸಿದರು. ಪೂಜ್ಯ ಸ್ವಾಮೀಜಿಯವರು ದೇವರ ವಿಶಾಲ ಹೃದಯದ ಬಗ್ಗೆ ಸೋದಾರೋಹಣ ಕಥೆ ಹೇಳಿ, ನಾವು ದೇವರ ಮೇಲೆ ಶ್ರದ್ಧೆ ಇಟ್ಟರೆ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ ಎಂದು ಭಕ್ತಕೋಟೆಗೆ ತಿಳಿಸಿದರು. हांव तुका कश्टारी सोण गेला म्हणून तू कशी लेखलो. हांव तुका केन्नाय सोण घेतिल ना. तुका केन्ना कश्ट आयल्या हांव तुका उबारून घेतले आनी हांव चमकत आशिल्लो. त्या कश्टा टायमार हांव तुका उबारून घेतले आनी तुका लालन केलें, पोषण केलें, रक्षण केलें आनी परतून तूं बरें धंद जालें. तुका उठू बर जाले नंतर तेन्ना तुका हांव सकल देवलें. ದೈವಜ್ಞ ಮಠಾಧೀಶರಾದ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳು ಹಾಗೂ ಅವರ ಪಟ್ಟಶಿಷ್ಯರಾದ ಶ್ರೀ ಶ್ರೀ ಸುಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳ ಚಾತುರ್ಮಾಸವು ಶಿರಸಿಯ ಅಗಸೆ ಬಾಗಿಲು ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ವಿಜೃಂಭಣೆಯಿಂದ ಜರುಗಿದ್ದು ಸೆಪ್ಟೆಂಬರ್ 18ರಂದು ಸೀಮೋಲ್ಲಂಘನ ಪೂಜಾ ಮಹಾಪೂಜಾ ನಡೆದು ಶಿರಸಿಯ ವಿವಿಧ ಬೀದಿಗಳಲ್ಲಿ ವೈಭವದ ದಿಗ್ವಿಜಯ ಉತ್ಸವವು ನಡೆಯಿತು.
ಚಿತ್ರಾಪುರ ಸಾರಸ್ವತ ಮಠಾಧೀಶರಾದ ಶ್ರೀಮದ್ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಯವರು ಚಾತುರ್ಮಾಸ ವ್ರತವು ಸೆಪ್ಟೆಂಬರ್ 18ರಂದು ಸಮಾಪನಗೊಂಡು ಪೂಜ್ಯ ಸ್ವಾಮೀಜಿಯವರು ಬಂಟ್ವಾಳದ ಶ್ರೀ ಸೀತಾರಾಮ ದೇವಸ್ಥಾನಕ್ಕೆ ಸೀಮೋಲ್ಲಂಘನಗೈದರು. ನೆರೆದ ಭಕ್ತಕೋಟಿಗೆ ಆಶೀರ್ವದಿಸಿದರು. ನಂತರ ವಿವಿಧ ವಾದ್ಯ ಸಂಗೀತ, ಟ್ಯಾಬ್ಲೋ ಸಹಿತ ವಿಜೃಂಭಣೆಯಿಂದ ಪೂಜ್ಯ ಸ್ವಾಮೀಜಿಯವರ ದಿಗ್ವಿಜಯೋತ್ಸವವು ಜರುಗಿತು. ಶ್ರೀಮದ್ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರ ಜನ್ಮ ಶತಮಾನೋತ್ಸವದ ಪ್ರಯುಕ್ತ ಪಾದುಕಾ ರಥಯಾತ್ರೆಯು ಸೆಪ್ಟೆಂಬರ್ 15ರಿಂದ 18ರ ತನಕ ಹುಬ್ಬಳ್ಳಿ ಧಾರವಾಡದ GSP ಸಮಾಜದ ಭಕ್ತರಿಂದ ಶ್ರದ್ಧಾಭಕ್ತಿಯಿಂದ ಪೂಜಿಸಲ್ಪಟ್ಟಿತು. ಹುಬ್ಬಳ್ಳಿಯ ಕಾಶಿಮಠ ಶ್ರೀ ವೆಂಕಟರಮಣ ದೇವಾಲಯದಲ್ಲಿ ಸಮಿತಿಯ ಅಧ್ಯಕ್ಷರಾದ ಶ್ರೀ ದಿನೇಶ್ ಪೈ ಇವರ ನೇತೃತ್ವದಲ್ಲಿ ಮೆರವಣಿಗೆಯಲ್ಲಿ ಪಾದುಕೆಗಳನ್ನು ದೇವಾಲಯಕ್ಕೆ ಬರಮಾಡಿಕೊಳ್ಳಲಾಯಿತು. ಭಜನೆ, ಪೂಜೆ, ಸಂತರ್ಪಣೆ ಆದಿ ಕಾರ್ಯಕ್ರಮಗಳು ನಡೆದವು. ಹುಬ್ಬಳ್ಳಿಯ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಪರವಾಗಿ ಸರಸ್ವತಿ ಸದನದಲ್ಲಿ ಪಾದುಕೆಗಳನ್ನು ಬರಮಾಡಿಕೊಂಡು ಭಕ್ತಿಯಿಂದ ಪೂಜಿಸಲಾಯಿತು. ಹೊಸಪೇಟೆಯ ಶ್ರೀ ಗಣಪತಿ ದೇವಸ್ಥಾನಕ್ಕೆ ಪೂಜ್ಯರ ಪಾದುಕೆಗಳು ಬಂದಾಗ ಅಲ್ಲಿನ ಗೌಡ ಸಾರಸ್ವತ ಬ್ರಾಹ್ಮಣರು ಭಕ್ತಿ ಗೌರವದಿಂದ ಸ್ವಾಗತಿಸಿ ಪೂಜೆ ಸಲ್ಲಿಸಿದರು. ರಾಯಚೂರಿನ ಪ್ರಸಿದ್ಧ ಲೆಕ್ಕ ಪರಿಶೋಧಕರಾದ ಶ್ರೀ ರಾಮಚಂದ್ರ ಪ್ರಭುರವರ ಮನೆಗೂ ಪೂಜ್ಯರ ಪಾದುಕೆಗಳನ್ನು ಸ್ವಾಗತಿಸಿ ಪೂಜಿಸಿ ಬೀಳ್ಕೊಡಲಾಯಿತು. ಈ ಸಂದರ್ಭದಲ್ಲಿ ಅವರ ಕುಟುಂಬದ ಸದಸ್ಯರು ಹಾಗೂ ನಗರದ ಗಣ್ಯರು ಉಪಸ್ಥಿತರಿದ್ದರು. ಭಜನೆ ಇತ್ಯಾದಿ ಕಾರ್ಯಕ್ರಮಗಳು ನಡೆದವು. ಮಣಿಪಾಲದ ಡಾಕ್ಟರ್ TMA ಪೈ ಪ್ರತಿಷ್ಠಾನದ ವತಿಯಿಂದ ನೀಡಲಾಗುವ ಡಾಕ್ಟರ್ TMA ಪೈ ಬೆಸ್ಟ್ ಕೊಂಕಣಿ ಬುಕ್ ಅವಾರ್ಡ್ 2023ಕ್ಕೆ ಕೊಂಕಣಿ ಪುಸ್ತಕಗಳನ್ನು ಆಮಂತ್ರಿಸಲಾಗಿದೆ. ಪುಸ್ತಕಗಳನ್ನು ಕಳಿಸಲು ಅಕ್ಟೋಬರ್ 31 ಕೊನೆಯ ದಿನ. ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ TMA ಪೈ ಫೌಂಡೇಶನ್ ಇವರ ಜಾಲತಾಣವನ್ನು ಸಂಪರ್ಕಿಸಬಹುದು. ವಿಶ್ವ ಕೊಂಕಣಿ ಕೇಂದ್ರ ಮಂಗಳೂರು ಇವರು ಕೊಂಕಣಿ ಭಾಷೆ, ಸಾಹಿತ್ಯ, ಶಿಕ್ಷಣ, ಸಂಸ್ಕೃತಿಗೆ ಜೀವಮಾನವಿಡೀ ಸಾಧನೆಗೈದ ಸಾಧಕರಿಗೆ ಶ್ರೀಮತಿ ವಿಮಲಾ ಪೈ ವಿಶ್ವ ಕೊಂಕಣಿ ಜೀವನ ಸಿದ್ಧಿ ಸಮ್ಮಾನ ಹಾಗೂ ಸಮಾಜಕ್ಕೆ ಅಪಾರ ಸೇವೆ ಸಲ್ಲಿಸಿದ ಸಾಧಕರಿಗೆ ಬಸ್ತಿ ವಾಮನ್ ಶೆಣೈ ಸೇವಾ ಪುರಸ್ಕಾರ 2024ಕ್ಕೆ ಅರ್ಹ ಕೊಂಕಣಿ ಸಾಧಕರನ್ನು ನಾಮನಿರ್ದೇಶನಗೊಳಿಸಲು ಕೋರಿದ್ದಾರೆ. ಪ್ರಶಸ್ತಿಗಳು ತಲಾ 1 ಲಕ್ಷ ರೂಪಾಯಿ ನಗದನ್ನು ಒಳಗೊಂಡಿದೆ. ಕೊನೆಯ ದಿನಾಂಕ ಅಕ್ಟೋಬರ್ 10. ಹೆಚ್ಚಿನ ಮಾಹಿತಿಗೆ ವಿಶ್ವ ಕೊಂಕಣಿ ಕೇಂದ್ರದ ಜಾಲತಾಣವನ್ನು ಸಂಪರ್ಕಿಸಬಹುದು. ಗೊಂಗೊಳ್ಳಿ ಪೇಟೆ ಶ್ರೀ ವಿಠಲ ರುಕುಮಾಯಿ ತಥಾ ಮುಖ್ಯ ಪ್ರಾಣ ಹಾಗೂ ಮಲ್ಲೇರಮಠ ಶ್ರೀ ವೆಂಕಟರಮಣ ದೇವಸ್ಥಾನಗಳಲ್ಲಿ ಅನಂತ ಚತುರ್ದಶಿ ವ್ರತವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ವ್ರತದ ಶಾಸ್ತ್ರೋಕ್ತ ಅನುಷ್ಠಾನದೊಂದಿಗೆ ವಿಶೇಷ ಪೂಜೆ, ನಮಸ್ಕಾರ, ಸೇವೆ, ಮಂಗಳಾರತಿ, ಸಂತರ್ಪಣೆ ಇತ್ಯಾದಿ ಕಾರ್ಯಗಳು ಈ ಸಂದರ್ಭದಲ್ಲಿ ನಡೆದವು. ಅಪಾರ ಸಂಖ್ಯೆಯ ಭಕ್ತರು ಉಪಸ್ಥಿತರಿದ್ದರು. ಉಡುಪಿ ಕಲ್ಯಾಣಪುರದ ಶ್ರೀ ರಾಮಾಂಜನೇಯ ದೇವಸ್ಥಾನದ ಅರ್ಚಕರಾದ ವೇದಮೂರ್ತಿ ಕಾಶಿನಾಥ್ ಭಟ್ ಇವರು ಕಳೆದ 35 ವರ್ಷಗಳಿಂದ ದರ್ಬೆಯಲ್ಲಿ 7 ಹೆಡೆಯ ನಾಗದೇವರ ಬಿಂಬವನ್ನು ಕಲಾಕೃತಿಯನ್ನು ತಯಾರಿಸಿ ಅಕ್ಕಪಕ್ಕದ ದೇವಾಲಯಗಳ ಅನಂತ ಚತುರ್ದಶಿ ವ್ರತಕ್ಕೆ ಉಚಿತವಾಗಿ ನೀಡುತ್ತಾ ಬರುತ್ತಿದ್ದಾರೆ. ಈ ಕಲೆಯನ್ನು ಕಲಿಯಲು ಮುಂದೆ ಬರುವ ಯುವಕರಿಗೆ ತರಬೇತಿ ನೀಡುವ ಉದ್ದೇಶವೂ ಇವರಿಗೆ ಇದೆ. ಧಾರವಾಡದ ದೈವಜ್ಞ ಮಹಿಳಾ ಮಂಡಳಿಯ ವತಿಯಿಂದ ಸಮಾಜ ಮಂದಿರದಲ್ಲಿ ನಡೆದ ಶ್ರೀ ಗಣೇಶೋತ್ಸವದ ಸಂದರ್ಭದಲ್ಲಿ ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ಭಜನೆ, ಆರತಿ ಇತ್ಯಾದಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಹಾಗೆಯೇ ಬೆಳಗಾವಿಯ ಗಣೇಶೋತ್ಸವದ ಸಂದರ್ಭದಲ್ಲಿ ದೈವಜ್ಞ ಸಮಾಜದ ಮಹಿಳೆಯರು ಸುಂದರ ಕನ್ನಗೊಂದಳ ನೃತ್ಯ ಪ್ರದರ್ಶಿಸಿದರು. ಇದರಲ್ಲಿ ಧಾರವಾಡದ ಪೂಜಾ ರೇವಣ್ಕರ್, ಮಂಗಲಾ ಪಾವುಸ್ಕರ್ ಸಹಿತ ಹಲವರು ಭಾಗವಹಿಸಿದ್ದರು. ಗೊಂಗೊಳ್ಳಿಯ ಟೌನ್ ಬ್ಯಾಂಕಿನ 104ನೇ ಸಾಮಾನ್ಯ ಸಭೆಯು ಇತ್ತೀಚೆಗೆ ನಡೆಯಿತು. ಬ್ಯಾಂಕು ಕಳೆದ ಸಾಲಿನಲ್ಲಿ 1.09 ಕೋಟಿ ನಿವ್ವಳ ಲಾಭ ಸಂಪಾದಿಸಿದೆ ಎಂದು ಅದರ ಅಧ್ಯಕ್ಷರಾದ ಶ್ರೀ ಜಿ ವೆಂಕಟೇಶ್ ಶೆಣೈ ಅವರು ಸಭೆಗೆ ತಿಳಿಸಿದರು.
ಸಹಕಾರಿಯಲ್ಲಿ 25 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಸಿಇಒ ಗಣೇಶ್ ನಾಯಕ್ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಬಂಟವಾಳದ ಶ್ರೀ ತಿರುಮಲ ವೆಂಕಟರಮಣ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ತಾಳಮದ್ದಲೆಯು 1 ತಿಂಗಳ ಕಾಲ ನಡೆಯಿತು. ತತ್ಸಂಬಂಧ ದೇವಾಲಯದಲ್ಲಿ ಸೆಪ್ಟೆಂಬರ್ 1ರಂದು ಹಿರಿಯ ಅರ್ಥಧಾರಿ ಶ್ಯಾಮ್ ಭಟ್ ಪಕಳಕುಂಜ ಹಾಗೂ ಅರ್ಥಧಾರಿ ಮತ್ತು ಸಂಘಟಕ ರಾಮಣ್ಣ ಅನಂತಾಡಿ ಅವರನ್ನು ಹಾರ್ದಿಕವಾಗಿ ಸನ್ಮಾನಿಸಲಾಯಿತು. ದಾವಣಗೆರೆಯ ಗೌಡ ಸಾರಸ್ವ ಸಮಾಜದ 49ನೇ ವರ್ಷದ ಶ್ರೀ ಗಣೇಶೋತ್ಸವದ ಸಂದರ್ಭದಲ್ಲಿ ನಡೆದ ಛದ್ಮವೇಷ ಸ್ಪರ್ಧೆಯಲ್ಲಿ ಸಾಲಿಗ್ರಾಮ್ ಗಣೇಶಣ್ಣಯ್ಯವರು ದುರ್ಯೋಧನ ಯಕ್ಷಗಾನ ಪಾತ್ರ ಧರಿಸಿ ಪ್ರೇಕ್ಷಕರನ್ನು ರಂಜಿಸಿದರು ಹಾಗೂ ಛದ್ಮವೇಷ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದುಕೊಂಡರು. ಸಮಾಜದ ಅಧ್ಯಕ್ಷರಾದ ಶ್ರೀಮತಿ ಅಮಿತಾ ಡಾಕ್ಟರ್ ವೇಣುಗೋಪಾಲ್ ಪೈ ಅವರು ಸಮಾರೋಪ ಸಮಾರಂಭದಲ್ಲಿ ಬಹುಮಾನ ವಿತರಿಸಿದರು. तू है 16,000 बाईमध्ये कापड तांडलेला आहे त्या पापन आहे पुन्हा कृष्ण ಉಡುಪಿ ಜಿಲ್ಲೆಯ ಸಾಲಿಗ್ರಾಮ ಬಿಚ್ಕತಿ ಕುಟುಂಬದ ಮೂಲ ಮನೆಯಲ್ಲಿ ವರ್ಷಂಪ್ರತಿ ಪಿತೃಪಕ್ಷದಲ್ಲಿ ಆಚರಿಸುವ ಮಡಿದ ಹಿರಿಯರಿಗೆ ಪಿಂಡ ಪ್ರದಾನ, ಕರ್ಮಾಂಗ, ಅಶ್ರುತರ್ಪಣ, ನಾಗಬನದ ಪೂಜೆಗಳನ್ನು ಪುರೋಹಿತರಾದ ಶ್ರೀ ಕೃಷ್ಣ ಭಟ್ಟರ ಸಹಾಯದಿಂದ ಶಾಸ್ತ್ರೋಕ್ತವಾಗಿ ಇತ್ತೀಚೆಗೆ ನಡೆಸಲಾಯಿತು. ಮನೆತನದ ಹಿರಿಯರು ಹಾಗೂ ಕಿರಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಪೂಜಾ ಕಾರ್ಯಗಳಲ್ಲಿ ಭಾಗವಹಿಸಿದರು. ಅಕ್ಟೋಬರ್ 3ರಿಂದ ರಾಜ್ಯದಾದ್ಯಂತದ ದೇವಾಲಯಗಳಲ್ಲಿ ನವರಾತ್ರಿ ಉತ್ಸವವು ಆರಂಭವಾಗಲಿದೆ. ಈ ಸಂದರ್ಭದಲ್ಲಿ ಘಟಸ್ಥಾಪನೆ, ಚಂಡಿಕಾ ಹವನ, ದುರ್ಗಾ ನಮಸ್ಕಾರ, ಶಾರದಾ ಪೂಜೆ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ಇಲ್ಲಿಗೆ ಸುದ್ದಿ ಪಾಕ್ಷಿಕದ ಈ ಸಂಚಿಕೆ ಮುಗಿಯಿತು. ಈ ಸುದ್ದಿ ಪಾಕ್ಷಿಕವನ್ನು ಪೂರ್ಣವಾಗಿ ನೋಡಿದ ಎಲ್ಲರಿಗೂ ಕೃತಜ್ಞತೆಗಳು.